ಫ್ರೆಂಡ್ಸ್, ನಿಮ್ಗೆ ಯಾವುದಾದ್ರೂ ಹಾಂಟೆಡ್ ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಅನಿಸಿದ್ಯಾ? ಲಂಡನ್ನಲ್ಲಿರೋ ನಂಬರ್ 50 ಬರ್ಕ್ಲಿ ಸ್ಕ್ವೇರ್ ಅಂತ ಒಂದು ಮನೆ ಇದೆ. ಆ ಮನೆ ಇಡೀ ಲಂಡನ್ನಲ್ಲಿದ್ದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಆಗಿ ಒಂದು 100 ವರ್ಷಗಳಕ್ಕಿಂತ ಹೆಚ್ಚು ಕಾಲ ಆ ಮನೆ ಟಾಪ್ ಫ್ಲೋರ್ನಲ್ಲಿ ಟ್ರೈನ್ ಸೌಂಡ್ಸ್ ಬರೋದು ಮತ್ತು ಟೇಬಲ್ಲು ಫರ್ನಿಚರ್ಸ್ ಎಲ್ಲ ತಾನಾಗೆ ಮೂವ್ ಆಗೋದು. ನೈಟಲ್ಲಿ ಓನರ್ಗೆ ಯಾರೋ ಹಿಂದೆ ನಿಂತಿದ್ದಾರೆ ಅನ್ಸೋದು. 20 ವರ್ಷದ ಹುಡುಗ ರಾಬರ್ಟ್ ವಾರ್ಬಾಯ್ಸ್ ಮೇಲೆಲ್ಲ ನಂಬಿಕೆ ಇರೋದಿಲ್ಲ ಅಂತ ಹೇಳಿರ್ತಾನೆ. ಅದರಿಂದ ಅವ್ನ ಫ್ರೆಂಡ್ಸ್ ಒಂದು ಡೇರ್ ಕೊಡ್ತಾರೆ ಅವನಿಗೆ. ಅವನಿಂದ ಡೇರ್ ತೊಗೋತಾನೆ, ಒಂದು ನೈಟ್ ಆ ಹಾಂಟೆಡ್ ರೂಮಲ್ಲಿ ಸ್ಟೇ ಆಗ್ತೀನಿ ಅಂತ. ಆಮೇಲೆ ಅವನ್ನ ಒಂದು ಪಿಸ್ಟಲ್ ತೊಗೊಂಡು 5 ಜನ ಫ್ರೆಂಡ್ಸ್ ಕರ್ಕೊಂಡು ಆ ಹಾಂಟೆಡ್ ರೂಮ್ಗೆ ಹೋಗ್ತಾನೆ. ಓನರ್ ಹತ್ರ ಕೀ ಇಸ್ಕೊಂಡು ಅವನೊಬ್ಬನೇ ರೂಮ್ ಹತ್ರ ಹೋಗಿ ಲಾಕ್ ಓಪನ್ ಮಾಡಿ ಅವನೊಬ್ಬನೇ ಲಾಕ್ ಹಾಕೋತಾನೆ. ರಾಬರ್ಟ್ ವಾರ್ಬಾಯ್ಸ್ ಹೇಳ್ತಾನೆ, ಏನಾದ್ರು ತೊಂದರೆ ಇದ್ದರೆ ಬೆಲ್ ಮಾಡ್ತೀನಿ ಅಂತ ಹೇಳಿ. ಸೊ ಅವರ 5 ಜನ ಫ್ರೆಂಡ್ಸ್ ಕೂಡ ಕೆಳಗಡೆ ಕೂತ್ಕೊಂಡು ಕಾರ್ಡ್ಸ್ ಆಡ್ತಾ ಇರ್ತಾರೆ. ಇನ್ನು ಬೆಲ್ ಸೌಂಡ್ ಬಂದಿಲ್ಲ ಅಂತ, ಏನು ತೊಂದರೆ ಆಗಿರೋದಿಲ್ಲ ಅಂತ ತಿಳ್ಕೊಂಡು ಇವರು ಸುಮ್ಮನೆ ಕೂತಿರ್ತಾರೆ. ಸಡನ್ನಾಗಿ ರಾಬರ್ಟ್ ಕಿರ್ಚೋ ಸೌಂಡ್ ಬರುತ್ತೆ ಮತ್ತು ಬೆಲ್ ಸೌಂಡ್ ಕೂಡ ಬರುತ್ತೆ. ಅವನ್ನ 5 ಜನ ಫ್ರೆಂಡ್ಸು ಓಡೋಗಿ ಬಾಗಿಲು ತಡ್ತಾರೆ, ಬಾಗಿಲು ಓಪನ್ ಮಾಡು ಅಂತಾರೆ. ಆದರೆ ಬಾಗಿಲು ಓಪನ್ ಆಗಲ್ಲ. ಸಡನ್ನಾಗಿ ಅವನ್ನ ಪಿಸ್ಟಲಿಂದ ಫೈರ್ ಆಗೋ ಸೌಂಡ್ ಬರುತ್ತೆ. ಆಮೇಲೆ ಇವ್ರಿಗೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಬಾಗಿಲನ್ನ ಹೊಡೆದು ಒಳಗಡೆ ಹೋಗ್ತಾರೆ. ಗನ್ನು ಕೆಳಗಡೆ ಬಿದ್ದಿರುತ್ತೆ. ಆದರೆ ರಾಬರ್ಟು ಬೆಡ್ ಮೇಲೆ ಆ ಬೆಲ್ಲುದು ರೋಪ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೆಲ್ಲ ಅಗಲ ಓಪನ್ ಮಾಡಿ ಅಲ್ಲಿ ಕಚ್ತಾ ಬಿದ್ದಿರ್ತಾನೆ. ಎಲ್ಲರೂ ಹೋಗಿ ರಾಬರ್ಟ್ನ ಎದೊಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ರಾಬರ್ಟ್ ಎದೊಳೋದಿಲ್ಲ, ಯಾಕಂದರೆ ಅವನು ಸತ್ತೋಗಿರ್ತಾನೆ. ಅಲ್ಲಿಂದ ರಾಬರ್ಟ್ನ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಡಾಕ್ಟರ್ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಹಾಂಟೆಡ್ ರೂಮ್ನ ಕಡೆ ಸ್ವಲ್ಪ ಜನ ಹೋಗಿ ನೋಡ್ತಾರೆ. ಆದರೆ ಆ ರೂಮ್ನಲ್ಲಿ ಯಾವುದೋ ಆಕ್ಟೋಪಸ್ ರೀತಿ ಕಾಣುವ ಮಾನ್ಸ್ಟರ್ ಇದೆ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಜನ ಏನು ಹೇಳಲ್ಲ, ಯಾಕಂದರೆ ಅವ್ರು ಯಾರೂ ಬದುಕೇ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಫಾಲೋ ಬಟನ್ ನಮ್ಗೆ ಗೈಸ್.